ಇಂಥ ಸಂದರ್ಭದಲ್ಲೂ ನಿಮ್ಮ ಇಂಥ ದುಶ್ಚಟವನ್ನ ಇಂಥ ಹಲ್ಕಾ ಕೆಲಸವನ್ನ ಮಾಡ್ತೀರಿ ಅಂತಾದರೆ ದೇಶದ ಅಳಿವುಳಿವಿನ ಪ್ರಶ್ನೆ, ದೇಶದ ಸ್ವಾಭಿಮಾನದ ಪ್ರಶ್ನೆ, ದೇಶದ ಸಮಗ್ರತೆಯ ಪ್ರಶ್ನೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಇವತ್ತಿಗೂ ಯಾರೂ ಕೂಡ ನೇರ ಅವರ ಅಟ್ಯಾಕ್ ಮಾಡಿದಾಗ ನೇರ ಅಟ್ಯಾಕ್ ಮಾಡಿ ಅವರ ಹುಟ್ಟಡಗಿಸುವ ಕೆಲಸವನ್ನ ಮಾಡಿದ್ರು. ಇಂಥ ಉದ್ದಟತನದ, ಇಂಥ ದೇಶ ಒಡೆಯುವ, ಇಂಥ ಒಂದು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂತ ಪಾಖಂಡಿಗಳು ಅದು ಯಾವುದೇ ಪಕ್ಷದಲ್ಲಿ ಇದ್ರಲಿ ಅದು ಅಕ್ಷಮ್ಯ ಅಪರಾಧ. ಅದು ಸೈನ್ಯದಲ್ಲಿ ಜಾತಿ ಧರ್ಮ ಗೋತ್ರವನ್ನ ಹುಡುಕ ಕೂಡದು. ನೋ, ಇದು ಅಕ್ಷಮ್ಯ ಅಪರಾಧ. ಇದು ನೀವು ನಮ್ಮನ್ನ ಕೆಣಕಲಿಕ್ಕೆ ಬಂದ್ರೆ ನಿಮ್ಮನ್ನ ಸರ್ವನಾಶ ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಸಂಧಾನವೂ ಇಲ್ಲ, ಆಮೇಲೆ ಸಮಯೋಚಿತವಾದಂತ ಯಾವುದೇ ಮಾತುಕತೆಯೂ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಆಪರೇಷನ್ ಸಿಂಧೂರದ ಒಂದು ಫಲಶ್ರುತಿ ಏನು ಅನ್ನೋದನ್ನು ನಾವು ಹೇಳಬೇಕು ನಿಮಗೆ. ಆಮೇಲೆ ರೆಹನಾ ಹಿಲ್ಸಲ್ಲಿ ಏನಾಯಿತು, ಪಾಕ್ ಮೀಡಿಯಾ ಒಪ್ಪುಕೊಳ್ಳದೇ ಇದ್ದರೂ ಕೂಡ ಪಾಕ್ ನೆಲೆಯ ಧ್ವಂಸವನ್ನು ನಮ್ಮ ಈ ಮ್ಯಾಕ್ಸರ್ ಅನ್ನುವಂಥ ಕಂಪನಿ ಹೇಗೆ ಇವತ್ತು ಹೈ ರೆಸೊಲ್ಯೂಷನ್ನ ಪಿಕ್ಚರ್ ಬಿಡುಗಡೆ ಮಾಡಿದೆ, ಇಂಥ ಎಲ್ಲ ವಿಷಯಗಳಿಗೆ ಬರ್ತೇನೆ. ಆಪರೇಷನ್ ಸಿಂಧೂರದ ನಂತರ ಚೈನಾ ಮತ್ತು ಭಾರತದ ಮಧ್ಯೆ ಇಡೀದಾಗಿ ಒಂದು ಆರ್ಥಿಕವಾದಂಥ ತೊಂದರೆಗಳನ್ನು ಯಾವ ರೀತಿ ತಂದುಕೊಂಡಿದೆ ಅನ್ನೋದನ್ನು ನಿಮಗೆ ಹೇಳಬೇಕು. ಆಪರೇಷನ್ ಸಿಂಧೂರದ ಒಂದು ಪರ್ಯಾಯವಾಗಿ ಏನಾಯಿತು ಅಂತಂದರೆ, ಇಡೀದಾಗಿ ಅಲ್ಲಿಯ ಷೇರು ಮಾರುಕಟ್ಟೆ ಕುಸಿದಿದೆ. ಷೇರು ಮಾರುಕಟ್ಟೆ ಯಾವ ಲೆವೆಲಲ್ಲಿ ಕುಸಿದಿದೆ ಅಂತಂದರೆ, ಚೈನಾ ಶಸ್ತ್ರಾಸ್ತ್ರಗಳನ್ನು ಪುಡಿಗಟ್ಟಿದ ಭಾರತದ ಈ ಪರಿಣಾಮ, ಆಮೇಲೆ ಟರ್ಕಿ ಡ್ರೋನ್ಗಳನ್ನು ಮಕ್ಕಳ ಆಟಿಕೆ ಸಾಮಾನನ್ನು ಹಾಗೆ ಹೊಡೆದಾಕಿದಂಥ ಪರಿಣಾಮ, ಈ ಚೀನಾ ರಕ್ಷಣಾ ಕಂಪನಿಗಳ ಷೇರು ಮಾರುಕಟ್ಟೆ ನೆಲಕಚ್ಚಿದೆ. ಷೇರು ಮೌಲ್ಯ 9% ಕುಸಿದಿದೆ. ನಾನೀಗ ಮಾತಾಡ್ತಾ ಇರುವಾಗ 10% ಕುಸಿದಿದೆ. ಅದೇ ಭಾರತದ ಷೇರು 7-8 ಅನುಪಾತದಲ್ಲಿ ಊರ್ಧ್ವಮುಖಿಯಾಗಿದೆ. ಇದರ ಜೊತೆಗೇನೆ ನಿಮಗೆ ಮತ್ತೊಂದು ಮಾತನ್ನು ಮೊನ್ನೆ ಹೇಳಿದರು ಮೋದಿ, ಟೆರರ್ ಆ್ಯಂಡ್ ಟಾಕ್ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ, ಟೆರರ್ ಆ್ಯಂಡ್ ಟ್ರೇಡ್ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ, ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯುವುದಿಲ್ಲ, ಅದು ಸಾಧ್ಯ ಇಲ್ಲ. ಈಗ ಹೊಸ ಸ್ಲೋಗನ್ನನ್ನು ಒಂದು ಹುಟ್ಟಾಕಬೇಕಾಗಿದೆ. ಟೆರರ್ ಆ್ಯಂಡ್ ಟೂರಿಸಂ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಇದೇ ಟರ್ಕಿಗೆ ನಾವು ಅದರ ಭೂಕಂಪದ ಸಂದರ್ಭದಲ್ಲಿ ಎಂಥ ಅದ್ಭುತವಾದಂಥ ಸಹಕಾರ ಮಾಡಿದೆವು. ಆವಾಗ ಯಾವ ಮುಸ್ಲಿಂ ರಾಷ್ಟ್ರಗಳು ಬಂದಿರಲಿಲ್ಲ. ಆ ಟರ್ಕಿಯ ಅಧ್ಯಕ್ಷನಿಗೆ ನಾನು ಮುಸ್ಲಿಂ ರಾಷ್ಟ್ರದಲ್ಲಿ ಸೌದಿಯನ್ನು ಮೀರಿಸಿ ನಾನು ನಂಬರ್ 1 ಆಗಬೇಕು ಅನ್ನುವಂಥ ಹತಾಕೆಗೆ ಹೋಗಿ ಪಾಕಿಸ್ತಾನಕ್ಕೆ ಬೆನ್ನಿಗೆ ನಿಂತರಲ್ಲ, ನಮಗೆ ಚೂರಿ ಹಾಕಿದ್ರಲ್ಲ ಕೃತಜ್ಞರಾಗಿ. ಈಗ ಅದರ ಪರಿಣಾಮವನ್ನು ಯಾವ್ಯಾವ ರೀತಿಯಲ್ಲಿ ಎದುರಿಸಬೇಕು ಅಂದರೆ, ಅವರ ಡ್ರೋನ್ಗಳಿಗೆ ಎಲ್ಲ ಮಾರುಕಟ್ಟೆ ಬಿದ್ದೋಗಿದೆ. ನಿಮ್ಮ ತಂತ್ರಜ್ಞಾನ, ನಿಮ್ಮ ಪ್ರೊಡಕ್ಟಿವಿಟಿ ಬಗ್ಗೆ ನಮಗೆ ನಂಬಿಕೆಗಳಿಲ್ಲ ಅಂಥೇಳಿ ಒಪ್ಪಂದ ಮಾಡಿಕೊಂಡವರು ಹಿಂದೇಟು ಹಾಕ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಇನ್ನು 2, ಪಾಯಿಂಟ್ ನಂಬರ್ 2, ಟೂರಿಸಮ್ಮು ಈ ಟೆರರಿಸಮ್ಗೆ ಸಹಕಾರ ಮಾಡಿದ್ರಿಂದ, ಪಾಕಿಸ್ತಾನದ ಬೆನ್ನಿಗೆ ನಿಂತು ಭಾರತದ ಬೆನ್ನಿಗೆ ಚೂರಿ ಹಾಕಿದ್ರಿಂದ ಈ ಟರ್ಕಿ ಮತ್ತು ಅಜರ್ಬೈಜಾನ್ ಈ ಥರದ ಎಲ್ಲ ದೇಶ ಪ್ರದೇಶಗಳಿಗೆ ನಮ್ಮ ದೇಶದ ಸ್ವತಂತ್ರ, ಅದು ಈಸಿ ವೇ ಟ್ರಿಪ್ ಇರ್ಬೋದು, ಗೋ ಹೋಮ್ಸ್ ಇರ್ಬೋದು, ಇಂಥ 10 ಕಂಪನಿಗಳು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಪೋಸ್ಟ್ ಹಾಕಿ ಎಲ್ಲ ಪ್ರವಾಸದ ಒಂದು ಪ್ಯಾಕೇಜನ್ನು ಕ್ಯಾನ್ಸಲ್ ಮಾಡಿದೆ. ಪ್ರವಾಸೋದ್ಯಮ ಟರ್ಕಿ ಅಜರ್ಬೈಜಾನಿನಂಥ ಒಟ್ಟು ದೇಶ, ಅಲ್ಲಿಯ ಪರಿಸ್ಥಿತಿಗೆ ಅದು ಬಹಳ ದೊಡ್ಡ GDPಯನ್ನು ತರುವಂಥದ್ದು, ಎಕನಾಮಿಕಲ್ ಸ್ಟೇಟಸನ್ನು ಕಾಪಾಡುವಂಥದ್ದು. ಆ ಪ್ಯಾಕೇಜನ್ನೆಲ್ಲ ಕ್ಯಾನ್ಸಲ್ ಮಾಡಿದೆ, ಇನ್ಕ್ಲೂಡಿಂಗ್ ಚೈನಾಕ್ಕೂ ಭಾರತದಿಂದ ಇತ್ತೀಚೆಗೆ ಬಹಳ ಪ್ಯಾಕೇಜ್ಗಳು ಹೋಗ್ತಾ ಇದ್ವು, ಅದೆಲ್ಲವೂ ಬಂದಾಗಿದೆ. ಟರ್ಕಿಯ ಆ್ಯಪಲನ್ನು ಭಾರತ ಬಹಿಷ್ಕರಿಸಿದೆ. ಟರ್ಕಿಯಿಂದ ಆ್ಯಪಲನ್ನು ತುಂಬ ತರಿಸ್ಕೊಳ್ತಾ ಇತ್ತು, ಅದನ್ನು ಭಾರತ ಬಹಿಷ್ಕರಿಸಿದೆ. ನೋಡಿ ಅಲ್ಲಿ ಏನಾಗಿದೆ ಅಂತಂದರೆ, ಇಂಡಿಯಾದಿಂದ 4,000 ಕೋಟಿ
2023-24ರಲ್ಲಿ ಪ್ರವಾಸಿಗರಿಂದ ಬಂದಂಥ ಆದಾಯ 4,000 ಕೋಟಿ. 2024 3.3 ಲಕ್ಷ ಭಾರತದ ಪ್ರವಾಸಿಗರು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಪ್ರವಾಸವನ್ನು ಮಾಡಿದ್ದಾರೆ. 25% ವರ್ಷದಿಂದ ವರ್ಷಕ್ಕೆ ನಮ್ಮ ಪ್ರವಾಸಿಗರ ಪ್ರಮಾಣ ಏರ್ತಾ ಇತ್ತು. ಕಳೆದ ವರ್ಷ ಈ ಭಾರತ ಪಾಕಿಸ್ತಾನದ ಉದ್ವಿಗ್ನ ಪರಿಸ್ಥಿತಿ, ಪಹಲ್ಗಾಮನ ಘಟನೆ ನಡೆಯುವ ಪೂರ್ವದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ 34% ಪ್ರವಾಸಿಗರು ಪ್ರವಾಸ ಮಾಡಿದ್ದಾರೆ ಜಾಸ್ತಿ. ಹಾಗಾಗಿ ಇಲ್ಲಿ ಈಗ ಅವರಿಗೆ ಈ ಥರದ ಹೊಡೆತಗಳು ಕೂಡ ಬೀಳ್ತಾ ಇದೆ. ಯಾವುದೇ ಕಾರಣದಲ್ಲೂ ಆಪರೇಷನ್ ಸಿಂಧೂರ ಕೇವಲ ಚೈನಾ ಟರ್ಕಿ ಅಮೆರಿಕದ ಮುಸುಡಿಗೆ ಹೊಡೆದದ್ದಷ್ಟೇ ಅಲ್ಲ, ಅವರ ಇಡೀದಾದ ಆರ್ಥಿಕ ಪರಿಸ್ಥಿತಿಗೂ ಸರಿಯಾದ ಗುನ್ನವನ್ನೇ ಕೊಟ್ಟಿದೆ. ಅವರ ಶಸ್ತ್ರಾಸ್ತ್ರ ಕಂಪನಿಗಳೆಲ್ಲವೂ ಇವತ್ತು ಮುಚ್ಚುವ ಹಂತಕ್ಕೆ ಬಂದಿದೆ. ಭಾರತದ ಈ ಏನು ಆತ್ಮನಿರ್ಭರ್ ಭಾರತದ ಹಿನ್ನೆಲೆಯಲ್ಲಿ ನಾವೇನು ಕೆಲವನ್ನ ರಷ್ಯಾದ ಸಹಕಾರದೊಂದಿಗೆ ಈಗ S-400 ಅಲ್ಲ S-500 ಬರ್ತಾ ಇದೆ, ಅದರ ಬಗ್ಗೆನೂ ವಿಡಿಯೋ ಮಾಡ್ತೇನೆ. ಅಂಥ ಒಂದು ಇಡೀದಾದಂಥ ನಮ್ಮ ಒಂದು ತಯಾರಿಕೆಯ ವಸ್ತುಗಳು ಎಷ್ಟು ಕ್ಲಪ್ತವಾಗಿದೆ, ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಕರಾರುವಕ್ಕಾಗಿದೆ ಅನ್ನೋದನ್ನು ಈ ಆಪರೇಷನ್ ಸಿಂಧೂರ ತೋರಿಸ್ಕೊಟ್ಟಿದೆ. ಹಾಗಾಗಿ ಟರ್ಕಿಗೂ ಅಮೆರಿಕಕ್ಕೂ ಚೈನಾಕ್ಕೂ ಒಂದು ನಿರೀಕ್ಷೆಗೆ ಮೀರಿದ ಮುಖಭಂಗ ಈ ಮೂಲಕ ಆಗಿದೆ. ಇನ್ನು ಕಿನಾರಾ ಹಿಲ್ಸಲ್ಲಿ ನ್ಯೂಕ್ಲಿಯರ್ ದಾಸ್ತಾನು ಮಳಿಗೆ ಒಡೆದಿದೆ, ಅದಕ್ಕೆ ಬಾಧೆಯಾಗಿದೆ, ಅದರಿಂದ ವಿಕಿರಣ ಸೂಸ್ತಾ ಇದೆ ಅನ್ನೋದು ಇವತ್ತು ವಿಶ್ವದ ಬಹಳ ದೊಡ್ಡ ಸುದ್ದಿ. ಅದನ್ನು ಯಾವುದೇ ಅಮೆರಿಕ ಆಗ್ಬೋದು ಅಥವಾ ಪಾಕಿಸ್ತಾನ ಆಗ್ಬೋದು ಇನ್ನೂ ಅಧಿಕೃತಗೊಳಿಸಿಲ್ಲ. ಭಾರತ ನಾವು ಕಿನಾರಾ ಹಿಲ್ಸ್ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳಿದೆ. ಆದರೆ ಅಕ್ಕಪಕ್ಕದ ದಾಳಿಗಳ ಪಾರ್ಶ್ವ ಪರಿಣಾಮ ಅಲ್ಲಿ ಆಗಿ ಅಲ್ಲೀಗ ಇಡೀದಾದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮತ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅನ್ನೋದು ಒಂದು. ಎರಡನೇದಾಗಿ ಪಾಕ್ ವಾಯುನೆಲೆಯನ್ನು ಧ್ವಂಸವೇ ಮಾಡಿಲ್ಲ ಅನ್ನುವಂಥ ಈ ಭಾರತದ ಒಳಗಿನ ಕಾಂಗಿ ಮೀಡಿಯಾ ಮತ್ತು ಪಾಕಿಸ್ತಾನ ನಮಗೇನೂ ಆಗಿಲ್ಲ, ಎಲ್ಲೋ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದೆ ಅಂತ ಹೇಳುವಂಥ ಈ ಪರಿಸ್ಥಿತಿಗೆ ಅಮೆರಿಕದ ಮ್ಯಾಕ್ಸರ್ ಕಂಪನಿ ಹೈ ರೆಸೊಲ್ಯೂಷನ್ನಲ್ಲಿ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಆ ಫೋಟೋಗಳನ್ನು ನಿಮ್ಮೆದುರು ಇಡ್ತೇವೆ. ಅಂದರೆ ಇವತ್ತು ಅಮೆರಿಕದ ಈ ಹೈ ರೆಸೊಲ್ಯೂಷನ್ ಫೋಟೋಗಳು ಬಂದಿರೋದ್ರಿಂದ ಇವತ್ತು ಯಾರೋ ಕಿಮಕ್ ಅನ್ನುವಂಗಿಲ್ಲ. ಆಮೇಲೆ ನಮ್ಮ ದೇಶದ ಮೀಡಿಯಾಗಳು ಈ ಹೊತ್ತಿನಲ್ಲಾದರೂ ಯೋಚನೆ ಮಾಡಿಬಿಡುವ. ನೀವು ಉಳಿದ ಹೊತ್ತಿನಲ್ಲಿ ಆಯಿತು, ಕಾಂಗ್ರೆಸ್ಸಿನ ಎಂಜಲ ತಿಂತಿದ್ದೀರಿ, ಕಾಂಗ್ರೆಸ್ಸಿನ ಎಂಜಲನ್ನು ತಿಂತಾನೇ ಇದ್ದೀರಿ, ನಿಮಗೆ ಕಾಂಗ್ರೆಸ್ಸು ಇಡೀದಾಗಿ 75 ವರ್ಷಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಪತ್ರಿಕೋದ್ಯಮ, ಪತ್ರಿಕಾ ಸಂಸ್ಥೆ, ಪತ್ರಿಕಾಕರ್ತರನ್ನು ಪೋಷಿಸ್ತಾ ಇದೆ, ಸಾಕ್ತಾ ಇದೆ. ಮತ್ತು ಇಂಟರ್ನ್ಯಾಷನಲಿ ಈ ಸೋರಸ್ಸನಂಥ ಭಾರತವನ್ನು ಮುಗಿಸ್ಲಿಕ್ಕೆ ಹೊರಟಂಥ ಷಡ್ಯಂತ್ರ ಮಾಡುವಂಥ ಪಾಶ್ಚಾತ್ಯ ದೇಶಗಳು, ಪಾಶ್ಚಾತ್ಯದ ಇಡೀದಾದಂಥ ಒಂದು ಬಹಳ ಧನಿಕರು, ಅವರು ಇವರಿಗೆ ಎಂಜಲಿ ಕಾಸನ್ನು ಈ ನಾಯಿಗೆ ಬಿಸಾಡ್ದಾಗೆ ಬಿಸಾಡ್ತಾರೆ. ಅದನ್ನು ತಿಂದುಕೊಂಡು ಬಹಳಷ್ಟು ಜನ ಭಾರತದ ವಿರೋಧಿಯಾಗಿ, ಭಾರತದ ಇಡೀ ಶಕ್ತಿ ಪ್ರದರ್ಶನದ ವಿರೋಧಿಯಾಗಿ, ಭಾರತದ ಸಮಗ್ರತೆಯ ವಿರೋಧಿಯಾಗಿ, ಭಾರತದ ಸನಾತನತೆಯ ವಿರುದ್ಧವಾಗಿ, ಭಾರತದ ನಂಬಿಕೆಯ ಇಡೀ ಒಂದು ನೆಲೆಗಟ್ಟಿನ ವಿರುದ್ಧವಾಗಿ, ಮುಖ್ಯವಾಗಿ ಮೋದಿಯ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನಾನು ಹೇಳೋದು, ಇಂಥ ಸಂದರ್ಭದಲ್ಲೂ ನಿಮ್ಮ ಇಂಥ ದುಶ್ಚಟವನ್ನು, ಇಂಥ ಹಲ್ಕಾ ಕೆಲಸವನ್ನು ಮಾಡ್ತೀರಿ ಅಂತಾದರೆ ದೇಶದ ಅಳಿವುಳಿವಿನ ಪ್ರಶ್ನೆ, ದೇಶದ ಸ್ವಾಭಿಮಾನದ ಪ್ರಶ್ನೆ, ದೇಶದ ಸಮಗ್ರತೆಯ ಪ್ರಶ್ನೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಇವತ್ತಿಗೂ ಯಾರೂ ಕೂಡ ನೇರ ಅವರು ಅಟ್ಯಾಕ್ ಮಾಡಿದಾಗ ನೇರ ಅಟ್ಯಾಕ್ ಮಾಡಿ ಅವರ ಹುಟ್ಟಡಗಿಸುವ ಕೆಲಸವನ್ನು ಮಾಡಿರಲಿಲ್ಲ. ಜಗತ್ತಿನ ಮೋಸ್ಟ್ ವಾಂಟೆಡ್ ರಾಕ್ಷಸರನ್ನು ಇವತ್ತು ಹೊಡೆದುಳಿಸಲಾಗಿದೆ. ಉಳಿದ ರಾಕ್ಷಸರ ಹೆಡೆ ಮುರಿ ಕಟ್ಟುವ ಕೆಲಸ ಆನ್ಲೈನಲ್ಲಿದೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಡಿಕೂಟದ ಕಾಂಗ್ರೆಸ್ಸಿನ ಅಥವಾ ವಿದೇಶಿ ಶಕ್ತಿಗಳ, ಭಾರತವನ್ನು ಮುಗಿಸುವ ವಿದೇಶಿ ಶಕ್ತಿಗಳೊಟ್ಟಿಗೆ ಶಾಮೀಲಾಗಿ ಈ ಕಾಂಗಿ ಮೀಡಿಯಾಗಳು ಫೇಕ್ ನ್ಯೂಸನ್ನು ಹರಡ್ತಾ ಇದ್ವಲ್ಲ, ಅದಕ್ಕಿವತ್ತು ಅಮೇರಿಕದ ಈ ಮ್ಯಾಕ್ಸ್ ಕಂಪನಿ ಬಹಳ ಅದ್ಭುತವಾಗಿ ಉತ್ತರವನ್ನು ಕೊಟ್ಟಿದೆ. ಮತ್ತು ಆಪರೇಷನ್ ಸಿಂಧೂರ ಆದ ಮೇಲೆ 70ಕ್ಕೂ ಹೆಚ್ಚು ದೇಶಗಳ ರಾಯಭಾರಿಗಳನ್ನು, ಆ ರಾಯಭಾರಿ ಸಿಬ್ಬಂದಿಗಳನ್ನು ಕರೆಸಿ
ಅಲ್ಲಿ ನಮ್ಮ ಗುಪ್ತಚರ ಸಂಸ್ಥೆಯ ರಕ್ಷಣಾ ವ್ಯವಸ್ಥೆಯ ಗುಪ್ತಚರ ಸಂಸ್ಥೆಯ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ DS ರಾಜಾ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಪೂಂಚಲ್ಲಿ ನಮ್ಮ ಕದನ ವಿರಾಮಕ್ಕೆ ಸಂಬಂಧಪಟ್ಟು ಪಾಕಿಸ್ತಾನದ ಉದ್ದಟತನಕ್ಕೆ 16 ಪೋಸ್ಟ್ಗಳನ್ನು ಉಡೀಸ್ ಮಾಡುವ ಮೂಲಕ ಇವತ್ತು ಬೆಳಗ್ಗೆ ತಕ್ಕ ಉತ್ತರವನ್ನು ಕೊಡಲಾಗಿದೆ. ಕರ್ನಲ್ ಸೋಫಿಯಾ ಮಾವ ಗೋಕಾಕದ ಕೆನ್ನೂರು ಗ್ರಾಮದ ಅಲ್ಲೇ ಅವರ ಮನೆ ಇದೆ. ಗೌಸ್ ಮೊಹಮ್ಮದ್ ಅವರ ಮನೆಯ ಮೇಲೆ ದಾಳಿಯಾಗಿದೆ ಅಂತ ಒಬ್ಬ ಅಪರಿಚಿತ ಎಕ್ಸಲ್ಲಿ ಪೋಸ್ಟ್ ಹಾಕಿದ್ದಾನೆ. RSS ಈ ದಾಳಿಯನ್ನು ಮಾಡಿದೆ ಅಂಥೇಳಿ ಅಲ್ಲಿಯ ಸ್ಥಳೀಯ ಪೊಲೀಸರು DC ಎಲ್ಲರೂ ಹೋಗಿ ಅಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ಆ ಥರದ ತೊಂದರೆಗಳಾಗಿಲ್ಲ. ಆ ಎಕ್ಸ್ ಪೋಸ್ಟು ಉತ್ತರ ಪ್ರದೇಶದ ಆ ಕಡೆಯಿಂದ ಎಲ್ಲೋ ಬಂದಿದೆ ಅನ್ನುವಂಥದ್ದು ಒಂದು ಸುಳಿವು ಸಿಕ್ಕಿದೆ. ಅದರ ಸರ್ಚ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ಹಾಕ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲಿ ಕರ್ನಲ್ ಖುರೇಷಿ ಅವರ ಮಾವನ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಅವರು ಸೇಫ್ ಆಗಿದ್ದಾರೆ. ಇನ್ನು BJPಯ ಮಧ್ಯಪ್ರದೇಶದ ರಾಜ್ಯದ ಬುಡಕಟ್ಟು ಸಚಿವ ವಿಜಯ್ ಶಾ ಇವರು ಒಬ್ಬರು ಸ್ವತಃ ಯೋಧರ ಕುಟುಂಬದಿಂದ ಬಂದವರು. ಆದರೆ ಎಂಥ ಡರ್ಟಿ ಮಾತನಾಡಿದ್ದಾರೆ ಅಂತಂದರೆ ಈ ನಮ್ಮ ಕರ್ನಲ್ ಖುರೇಷಿ ಅವರ ಬಗ್ಗೆ, ಅದನ್ನು ಯಾರೂ ಒಪ್ಪತಕ್ಕದ್ದಲ್ಲ, ಅದನ್ನು ಖಂಡಿಸಬೇಕು. ಮತ್ತು ಅವರನ್ನು ಆ ಸಚಿವ ಪದದಿಂದ ವಜಾ ಮಾಡಬೇಕು. ಈಗಾಗಲೇ ವಜಾ ಮಾಡಿದ್ದಾರೆ ಅಂತ ಮತ್ತು ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತಲೂ ಈಗ ವರದಿ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಿನದಾದಂಥ ಕಠಿಣ ಶಿಕ್ಷೆಯನ್ನು ಆ ವಿಜಯ್ ಶಾ ಅವರಿಗೆ ಕೊಡತಕ್ಕದ್ದು. ಇಂಥ ಉದ್ದಟತನದ, ಇಂಥ ದೇಶ ಒಡೆಯುವ, ಇಂಥ ಒಂದು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥ ಪಾಖಂಡಿಗಳು ಅದು ಯಾವುದೇ ಪಕ್ಷದಲ್ಲಿದ್ದಿರಲಿ ಅದು ಅಕ್ಷಮ್ಯ ಅಪರಾಧ. ಅದು ದೇಶ ವಿರೋಧಿ ಚಟುವಟಿಕೆಯೇ. ದೇಶ ವಿರೋಧಿ ಚಟುವಟಿಕೆಯ ಕಾನೂನಿಗೆ ಸಂಬಂಧಪಟ್ಟು ಅವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ತಕ್ಕದ್ದು. ಹಾಗಾದರೆ ಏನು ಮಾಡಿದ್ದಾರೆ ಅಂತ ಅಪರಾಧ ಅಂತಂದರೆ, ಒಂದು ಸಭೆಯಲ್ಲಿ ಎಲ್ಲ BJP ಮುಖಂಡರುಗಳಿದ್ದಂಥ ಸಭೆಯಲ್ಲಿ ನಮ್ಮ ದೇಶದ ಪುತ್ರಿಯರ ಸಿಂಧೂರವನ್ನು ಅಳಿಸಿದ ಪಾಕಿಸ್ತಾನದ ಉಗ್ರರಿಗೆ ಪಾಠ ಕಲಿಸಲು ಅವರ ಸಹೋದರಿಯನ್ನೇ ನಾವು ಪ್ರಧಾನಿ ಆಯ್ಕೆ ಮಾಡಿದ್ದಾರೆ. ಕರ್ನಲ್ ಖುರೇಷಿ ಒಬ್ಬ ಮುಸ್ಲಿಂ ಸಮುದಾಯದಿಂದ ಬಂದ ಹೆಣ್ಣುಮಗಳು ಅನ್ನುವ ಕಾರಣಕ್ಕಾಗಿ ಈ ರೀತಿ ಮಾತಾಡೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತ. जिन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. ನಾನು ಇವತ್ತಿನವರೆಗೂ ನನ್ನ ಚಾನಲ್ನಲ್ಲಿ ಬಹುತೇಕ ಜನ ಹೇಳಿದ್ದಾರೆ, ಈಗ ಖುರೇಷಿ ಮತ್ತು ಇನ್ನೊಬ್ಬರಲ್ಲಿ ಏನು ಕೂತಿದ್ರು ವಿಂಗ್ ಕಮಾಂಡರ್, ಅವರಿಬ್ಬರನ್ನು ಒಬ್ಬರು ಪಂಜಾಬಿನವರು ಸಿಕ್ಕು, ಇನ್ನೊಬ್ಬರು ಮುಸ್ಲಿಂ ಸಮುದಾಯದಿಂದ ಬಂದವರು. ಇದೇ ಮುಸ್ಲಿಂ ಜೆಹಾದಿಗಳು ನಮ್ಮ ಮೇಲೆ ಉಗ್ರರ ಸ್ವರೂಪದಲ್ಲಿ ಅಟ್ಯಾಕ್ ಮಾಡ್ತಾ ಇರುವಾಗ ಮುಸ್ಲಿಂ ಸಮುದಾಯದ ಒಂದು ಹೆಣ್ಣುಮಗಳನ್ನೇ ನಾವು ಎದುರಿಟ್ಟು ನಮ್ಮ ಆಪರೇಷನ್ ಸಿಂಧೂರವನ್ನು ಮಾಡಿದ್ದೇವೆ ಅಂತ ಭಾಳಷ್ಟು ಜನ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಂದು, ನಮ್ಮ ಕೆನಡಾದಲ್ಲಿ ಕೂತ್ಕೊಂಡು ಖಲಿಸ್ತಾನಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಂಥ ಪಂಜಾಬ್ ಸಿಖ್ ವಿರೋಧಿ ಭಾರತ, ಸಿಖ್ ವಿರೋಧಿ ಮೋದಿ ಅಂತ ಚಿತ್ರಿಸ್ತಾ ಇರುವಂಥ ಆ ಪಠಿಂಗರಿಗೆ, ದೇಶ ವಿರೋಧಿಗಳಿಗೆ ಸಿಖ್ ಹೆಣ್ಣುಮಗಳ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ಪ್ರಧಾನಿ ಅಂತ. ನಾನು ಈ ವಾದವನ್ನು ಯಾವತ್ತೂ ಮಂಡಿಸಿಲ್ಲ. ನಮ್ಮ ದೇಶದ ಹೆಣ್ಣುಮಕ್ಕಳು ಈ ರೀತಿಯ ಒಂದು ದೇಶ ಹೆಮ್ಮೆ ಪಡುವ ಕಣ್ಮಣಿಗಳಾಗಿ, ಧ್ರುವತಾರೆಗಳಾಗಿ, ದೇಶದ ಮಹಿಳಾ ಶಕ್ತಿಯ ಒಂದು ಪ್ರತಿಪಾದಕರಾಗಿ, ಸಂಕೇತವಾಗಿ ನಿಂತಿದ್ದಾರಲ್ಲ, ಅವರು ಜಾತಿ ಧರ್ಮದ ಎಲ್ಲ ಎಲ್ಲೆಗಳನ್ನು ಮೀರಿದವರು. ಅವರು ನಮ್ಮ ಸೈನ್ಯದ ಆತ್ಮ, ಅವರು ನಮ್ಮ ಸೈನ್ಯದ ಮಾನ, ನಮ್ಮ ಸೈನ್ಯದ ಸಿಂಧೂರ, ನಮ್ಮ ಸೈನ್ಯದ ಸನ್ಮಾನ. ಅಷ್ಟನ್ನೇ ನಾವು ಗಮನಿಸಬೇಕೆ ಹೊರತು ಅವನು BJPಯವನಾಗಲಿ ಯಾವುದೇ ತಗಡಾಗಲಿ ಅವನು ಈ ರೀತಿಯ ಕರ್ನಲ್ ಖುರೇಷಿಯವರ ಈ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಒಂದು ಧರ್ಮಕ್ಕೆ, ಜಾತಿಗೆ, ಮತಕ್ಕೆ ಕಟ್ಟಿಹಾಕಿ ಅದರಲ್ಲಿ ರಾಜಕೀಯವನ್ನು ಹುಡುಕ್ತಾರೆ ಅಂತಾದರೆ ಅವರನ್ನು ದೇಶ ವಿರೋಧಿ ಕಾನೂನಿನ ಮೇಲೆ ಅವರನ್ನು ಬಂಧಿಸಬೇಕು, ಅವರನ್ನು ವಿಚಾರಣೆಗೊಳಪಡಿಸಬೇಕು. ಇಂಥ ಹೇಳಿಕೆಗಳು ಯಾವುದೇ ರೀತಿಯಲ್ಲೂ ಒಕ್ಕೂಟ ವ್ಯವಸ್ಥೆಗೆ, ಬಹುತ್ವದಲ್ಲಿ ಏಕತ್ವವನ್ನು ಬಯಸುವ ಈ ದೇಶಕ್ಕೆ ಅದು ಹಿತಕಾರಿಯಾದದ್ದಲ್ಲ. ಸೈನ್ಯದಲ್ಲಿ ಜಾತಿ ಧರ್ಮ ಗೋತ್ರವನ್ನು ಹುಡುಕಕೂಡದು. ನೋ, ಇದು ಅಕ್ಷಮ್ಯ ಅಪರಾಧ. ಇದು ಅದರ ಜೊತೆಗೆ 52ನೇ CJI ಆಗಿ ನಮ್ಮ ಸುಪ್ರೀಂ ಕೋರ್ಟಿನ 52ನೆಯ CJI ಚೀಫ್ ಜಸ್ಟಿಸ್ ಆಗಿ BR ಗವಾಯಿ ಅವರು ಪದಗ್ರಹಣವನ್ನು ಮಾಡಿದ್ದಾರೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರವನ್ನು ಅತ್ಯಂತ ಒಂದು ಸಂಭ್ರಮದಿಂದ, ಖುಷಿಯಿಂದ ಸಂಭ್ರಮಿಸ್ತಾ ಇರುವಂಥ
ಒಂದು ಸಂದರ್ಭದಲ್ಲಿ ಒಬ್ಬ ಕಿಡಿಗೇಡಿ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವಂಥ ಟೆಕ್ಕಿ ಅಲ್ಲಿಯ ಪಿ ಜಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದಾರೆ. ಅಲ್ಲಿ ಸಂಭ್ರಮವನ್ನು ಆಚರಿಸ್ತಾ ಇರುವಂಥ ಸಮೂಹ ಎಲ್ಲೋ ಪಾಕಿಸ್ತಾನದ ಭಯೋತ್ಪಾದಕರೇ ಎಂಟ್ರಾದ್ರೇನೋ ಅನ್ನುವ ಗಾಬರಿಯಲ್ಲಿ ಅಲ್ಲಿ ತೊಂದರೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಕೊನೆಗೂ ಪ್ರಧಾನಿ ಮೋದಿಯವರು ಈ ದೇಶದ 140 ಕೋಟಿ ಜನರ ಎದೆಯಲ್ಲಿ ಏನು ಪಾಕಿಸ್ತಾನವನ್ನು ಈ ಬಾರಿ ಮುಗಿಸಲೇಬೇಕು ಅನ್ನುವಂಥ ಒಂದು ಆಕ್ರೋಶ, ಆವೇಶ, ಭಾವನಾತ್ಮಕವಾದಂಥ ಆಸ್ಫೋಟ ಅನುರಣಿಸ್ತಾ ಇತ್ತು. ಅದರ ಸಂದರ್ಭದಲ್ಲೇ ದಿಢೀರಾಗಿ ಕದನ ವಿರಾಮವನ್ನು ಘೋಷಿಸಬೇಕಾಯಿತು. ಪಾಕಿಸ್ತಾನದ ನಿರ್ವೀರ್ಯತೆಯನ್ನು, ಪಾಕಿಸ್ತಾನದ ವಿನಂತಿಯನ್ನು, ಪಾಕಿಸ್ತಾನದ ಒಂದು ಇಡೀದಾಗಿ ನಾವು ಸೋತಿದ್ದೇವೆ, ನಮ್ಮ ಮೇಲೆ ಯುದ್ಧ ಮಾಡಬೇಡಿ, ಕದನ ವಿರಾಮವನ್ನು ಮಾಡೋಣ ಅಂತ ಹೇಳಿದಾಗ ಅಸಹಾಯಕತೆಯ ಸಂದರ್ಭದಲ್ಲಿ ಒಂದು ಅಭಯವನ್ನು ಅಥವಾ ನಿಲುಗಡೆಯನ್ನು ಮಾಡೋದು ಭಾರತೀಯ ಸಂಸ್ಕೃತಿ ಕೂಡ, ಭಾರತೀಯ ಇಡೀ ಒಂದು ನೆಲದ ಗುಣ ಕೂಡ. ಹಾಗಾಗಿ ಕದನ ವಿರಾಮ ಆಗಿದೆ, ಆದರೆ ಕದನ ನಿಂತಿಲ್ಲ. ನೀವು ನಮ್ಮನ್ನು ಕೆಣಕಲಿಕ್ಕೆ ಬಂದರೆ ನಿಮ್ಮನ್ನು ಸರ್ವನಾಶ ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಸಂಧಾನವೂ ಇಲ್ಲ, ಆಮೇಲೆ ಸಮಯೋಚಿತವಾದಂಥ ಯಾವುದೇ ಮಾತುಕತೆಯೂ ಇಲ್ಲ. ನಮ್ಮ ಎಲ್ಲ ಬಾಗಿಲುಗಳನ್ನು ಬಂದ್ ಮಾಡ್ತೇವೆ. ಕೇವಲ ಸೇನೆಯ ಆರ್ಭಟ ಮಾತ್ರ ನಿಮ್ಮ ಮೇಲೆ ಮುಂದುವರಿತದೆ. ಇದು ನಿಮಗೊಂದು ಸ್ಯಾಂಪಲ್. ಈಗ ಕೇವಲ 4 ದಿನದಲ್ಲಿ ನಾವು ಮನಸ್ಸು ಮಾಡಿದ್ರೆ ಏನು ಮಾಡ್ತೇವೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ. ಈಗಲಾದರೂ ಬುದ್ಧಿ ಕಲಿರಿ, POKಯನ್ನು ಬಿಟ್ಟು ಕೊಡಿ, ಭಯೋತ್ಪಾದಕ ಚಟುವಟಿಕೆಗೆ ಶಾಶ್ವತವಾದ ಪೂರ್ಣ ವಿರಾಮ ಹಾಕಿ. ನೀವು ಆ ಭಯೋತ್ಪಾದಕತೆಯ ಇಡೀದಾದಂಥ ಪರಂಪರೆಗೆ ನೀವು ಪೂರ್ಣ ವಿರಾಮವನ್ನು ಎಲ್ಲಿವರೆಗೆ ಹಾಕುವುದಿಲ್ಲವೋ ಅಲ್ಲಿಯವರೆಗೆ ಕದನ ವಿರಾಮ ಅನ್ನುವಂಥ ಮಾತು ಕೇವಲ ಅರ್ಧ ಸತ್ಯ. ನೀವು ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಾವು ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸ್ತೇವೆ. ಇದು ನಿನ್ನೆ ಮತ್ತೆ ಮತ್ತೆ ಒತ್ತಿ ಭಾರತದ ಸೈನಿಕರ ಎದುರು ಮತ್ತು ಭಾರತದ ಸೈನ್ಯದ ಇಡೀದಾದಂಥ ಒಂದು ನಂಬಿಕೆಯನ್ನು, ಅವರ ವೀರತ್ವವನ್ನು, ಶೌರ್ಯವನ್ನು, ಸಾಹಸವನ್ನು, ಆ ಹೊಕ್ಕಿ ಹೊಡೆಯುವ ಅವರ ಇಡೀದಾದಂಥ ಭಾರತದ ಮೇಲಿನ ಆ ಒಂದು ನಂಬಿಕೆಯನ್ನು ಅದನ್ನು ಭಾರತದ ಪ್ರಧಾನಿ ಯಾವ ಮಟ್ಟದಲ್ಲಿ ಶ್ಲಾಘಿಸಿದರು, ಯಾವ ಮಟ್ಟದಲ್ಲಿ ಹುರಿದುಂಬಿಸಿದರು ಅಂತಂದರೆ ಪ್ರಾಯಶಃ ಅದು ಕೂಡ ಒಂದು ಚರಿತ್ರೆ. ಕಾರ್ಗಿಲ್ ಯುದ್ಧ ಆದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದೇ ರೀತಿ ಭಾರತದ ಸೈನಿಕರ ಮಧ್ಯೆ ನಿಂತು ಹುರಿದುಂಬಿಸಿದರು. ಅದೊಂದು ಪರಂಪರೆ ಇದೆ ನಮ್ಮಲ್ಲಿ. ಸೈನಿಕರು ಮತ್ತು ಯಾರೂ ಕೂಡ ಸಂಬಳಕ್ಕಾಗಿ ದುಡಿಯೋರಲ್ಲ, ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವವರು, ಬಲಿದಾನ ಮಾಡುವವರು. ಆದ್ದರಿಂದ ಅವರ ಇಡೀ ಶ್ರಮವೇ, ಅವರ ಇಡೀ ದೇಶ ಸೇವೆಯ ನಿಷ್ಠೆಯೇ ಈ ಭಾರತವನ್ನು ಇವತ್ತು ಬದುಕಿಸಿದೆ. F-16 ಅಂತ ಈ ಅಮೇರಿಕದ ಇಡೀ ಜಗತ್ತಿನಲ್ಲೇ ನಮ್ಮದು ಶ್ರೇಷ್ಠ ಫೈಟರ್ ಜೆಟ್ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಯಾವುದೋ ಡಕೋಟ ಮಿಗ್ಗನ್ನು ಇಟ್ಟುಕೊಂಡು ನಮ್ಮ ಇಡೀದಾದಂಥ ಸೇನೆ ಅಭಿನಂದನ ಮೂಲಕ ಹೊಡೆತದೆ ಅಂತಾದರೆ ನಮಗೆ ಶಸ್ತ್ರಾಸ್ತ್ರಕ್ಕಿಂತ ಆ ಶಸ್ತ್ರಾಸ್ತ್ರವನ್ನು ಉಪಯೋಗಿಸುವ ಭಾರತೀಯ ಸೈನಿಕನ ಮನೋಧರ್ಮ, ಚಾಣಾಕ್ಷತೆ, ಅವನ ಒಂದು ಇಡೀ ನಿಷ್ಠೆ, ಅವನ ಇಡೀ ಒಂದು ಕುಶಲತೆ ಯಾವ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ನಿಮ್ಮ ಯಾವುದೇ ನೀವು ಹತ್ಯಾರವನ್ನು ತನ್ನಿ, ನಾವು ನಮ್ಮ ಬುದ್ಧಿಮತ್ತೆಯಿಂದ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನುವಂಥ ಒಂದು ಶಪಥ ಮಂತ್ರದಿಂದ ನಿಮ್ಮನ್ನು ಸಂಪೂರ್ಣವಾಗಿ ನಾವು ಉಡಿಸ್ ಮಾಡ್ತೇವೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ವರ್ತಮಾನದ ಲೇಟೆಸ್ಟ್ ಆದಂಥ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅದರ ಹಿಂದೆ ನಿಂತು ಅವರನ್ನು ಹುರಿದುಂಬಿಸಿದ ಪ್ರಧಾನಿ ಮೋದಿಯವರ ಇಡೀದಾದಂಥ ಒಂದು ಮಾತು, ಕತೆ, ಭಾವಾವೇಶ, ಆ ಭಾವನಾತ್ಮಕವಾದಂಥ ಆ 1-to-1 ಒಡನಾಟ, ಪ್ರತಿ ಸೈನಿಕರ ಬೆನ್ನ ಮೇಲೆ ಕೈಯನ್ನು ಚಪ್ಪರಿಸಿ ಅವರನ್ನು ಹುರಿದುಂಬಿಸುವಿಕೆ, ಇವೆಲ್ಲವೂ ಬಹಳ ಅನನ್ಯವಾದದ್ದು ಮತ್ತು ಶ್ರೇಷ್ಠವಾದದ್ದು. ಅದು ಈ ಹೊತ್ತಿನಲ್ಲಿ ಬಹಳ ಅದನ್ನು ನಾವು ರಿಮಾರ್ಕೆಬಲ್ ಅಂತ ಕರೆಯಬೇಕಾಗತ್ತೆ. ನಮಸ್ತೆ.